ಸುಬ್ಬು, ನನಗೆ ಯಾರಾದ್ರೂ ಕೆಣ್ಕಿದ್ರೆ ನಿನಗೇನು ಅನ್ಸೋದೇ ಇಲ್ವಾ? ಅಂತ ಪರಿಸ್ಥಿತಿಯಲ್ಲಿ ನೀನು ಏನ್ ಮಾಡ್ತೀಯಾ? ಹೇಳಿದ್ನಲ್ಲ ಮೇಡಮ್, ಹೆಣ್ಮಕ್ಳನ್ನ ಕೆಣ್ಕೋದು, ಸೂರ್ಯನ ಬರಿಗಣ್ಣಿನ ನೋಡೋದು ಎರಡೂ ಒಂದೇ ಮೇಡಮ್. ಬೆಂಕಿ ಮೇಲೆ ಕೈ ಇಟ್ಟಾದರೂ ಬದುಕ್ಬಿಡ್ಬೋದು ಮೇಡಮ್, ಆದರೆ ಒಂದು ಹೆಣ್ಣಿನ ಶಾಪದಿಂದ ಯಾವತ್ತೂ ತಪ್ಪಿಸ್ಕೊಂಡು ಬದುಕೋದಕ್ಕಾಗಲ್ಲ. ಸುಬ್ಬು, ಇಂಥ ಮಾತುಗಳ ಅವಶ್ಯಕತೆ ನನಗಿಲ್ಲ ಸುಬ್ಬು. ನಾನು ಕೇಳ್ತಿರೋದು ನೇರವಾದ ಪ್ರಶ್ನೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಮೇಡಮ್, ನಿಮ್ಮನ್ನು ಮಾತ್ರ ಅಲ್ಲ, ಯಾವುದೇ ಹೆಣ್ಮಕ್ಳನ್ನ ಯಾರೇ ಕೆಣ್ಕಿದ್ರು ಒಂದು ಕಾನೂನು ಅಂತ ಇದೆ, ಪೊಲೀಸು ಅಂತ ಇರ್ತಾರೆ ಮೇಡಮ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಪ್ರಯೋಜನ ಆಗಿಲ್ಲ ಅಂದರೆ ಮಾತ್ರ ಮೇಲ್ಗಡೆ ದೇವರು ಅಂತ ಇದ್ದಾನಲ್ಲ ಮೇಡಮ್, ಅವನು ಎಲ್ಲದನ್ನೂ ಲೆಕ್ಕ ಹಾಕ್ತಾ ಇರ್ತಾನೆ. ನೀವು ಅವನ ಮೇಲೆ ನಂಬಿಕೆ ಇಡಿ, ಸಾಕು, ಧೈರ್ಯವಾಗಿರಿ. ಸುಬ್ಬು, ನಾನು ಹೇಳ್ತಿರೋದು ನನ್ನ ಬಗ್ಗೆ. ನೀನು ಅವಾಗಿಂದ ಬೇರೆ ಯಾವ ಹುಡುಗಿ ಆದ್ರು ಅಂತಾನೆ ಹೇಳ್ತಿದ್ಯಲ್ಲ. ಹೌದು ಮೇಡಮ್, ಇಂಥ ವಿಷಯದಲ್ಲಿ ಎಲ್ಲ ಹೆಣ್ಮಕ್ಳನ್ನು ಒಂದೇ ಥರ ನೋಡೋದು ನಾನು. ಅದಕ್ಕೆ ಹೇಳಿದ್ದು, ಯೋಚನೆ ಮಾಡಬೇಡಿ. ನಿಮ್ಮನ್ನು ಕೆಣ್ಕೋದು ಸುಲಭ ಅಲ್ಲ. ಅಪ್ಪಿ ತಪ್ಪಿ ಕೆಣ್ಕಿದ್ರು ಅವ್ರು ಉಳ್ಕೊಳ್ಳೋದು ಸುಲಭ ಅಲ್ಲ. ದೇವರಿದ್ದಾನೆ ಮೇಡಮ್, ಧೈರ್ಯವಾಗಿರಿ. ನಿಜವಾಗ್ಲೂ ಸುಬ್ಬುನೇನ ಹಿಂಗೆಲ್ಲ ಮಾತಾಡ್ತಾ ಇರೋದು? ನನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಕಾಪಾಡ್ಕೊತಾನೆ ಅನ್ನೋ ಧೈರ್ಯದಲ್ಲಿ ನಾನು ಅವನ ಹತ್ರ ಆಗಿದ್ದನ್ನೆಲ್ಲ ಹೇಳ್ಕೊಂಡೆ. ಆದ್ರೆ ಅವನು ಒಂದೇ ಒಂದ್ಸಲನು ನಾನಿದ್ದೀನಿ ಮೇಡಮ್ ಅಂತ ನನಗೆ ಹೇಳಲಿಲ್ಲ. ಮೊದಲು ರಾಕ್ಷಸನಾಗಿ ನಡ್ಕೊಂಡ. ನನಗೆ ಯಾರಾದ್ರೂ ಕೆಣ್ಕಿದ್ರೆ ನೀನ್ ಏನ್ ಮಾಡ್ತೀಯ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಅವನ ಉತ್ತರನೇ ಇಲ್ಲ. ಅಂಥದ್ರಲ್ಲಿ ಮೊದಲು ನನ್ನನ್ನ ಕೆಡಿಸ್ತಾ ಅಂತ ನಾನು ಅವನಿಗೆ ಹೇಳಿದ್ರೆ ಅವನ್ ಏನ್ ತಾನೇ ಮಾಡ್ತಾನೆ? ಇಲ್ಲ, ಸುಬ್ಬುಗೆ ಬರೀ ಈ ಮನೆ, ಅಪ್ಪ ಹೇಳೋ ಕೆಲಸಗಳು ಅಷ್ಟು ಮಾತ್ರ ಮುಖ್ಯ. ನನಗೆ ಏನ್ ಮಾಡ್ಲಿ? ಈ ವಿಷಯದಲ್ಲಿ ನಾನು ಒಂಟಿ ಆಗ್ಬಿಟ್ಟೆ. ನಾನು ಈ ವಿಷಯ ಯಾರ ಹತ್ರ ಹೇಳ್ಕೊಳ್ಳಿ? ರೀ, ನನ್ಗೊಂದೆರಡು ಬುಕ್ಸ್ ಬೇಕಿತ್ತು. ಯಾವ್ದ್ಯಾವ್ದು ಅಂತ ಇದ್ರಲ್ಲಿ ಬರ್ದಿದ್ದೀನಿ. ನಾಡಿದ್ದೇ ಎಕ್ಸಾಮ್ ಇರೋದು, ಅಷ್ಟರಲ್ಲೆಲ್ಲ ಓದ್ಕೊಬೇಕು. ತಂದು ಕೊಡ್ಬೋದಾ? ಅಲ್ಲವರ, ಅಷ್ಟೊಂದು ಇಂಪಾರ್ಟೆಂಟ್ ಬುಕ್ಸ್ ಅಂದರೆ ಮುಂಚೆನೇ ತರಿಸ್ಕೊಬೇಕು ಅಲ್ವಾ? ಸರಿ ಬಿಡು, ಸಂಜೆ ಬರ್ತಾ ತರ್ತೀನಿ. ಓ, ನಾಳಿದ್ದೇ ಇವಳು ಎಕ್ಸಾಮಾ? ಇವಳು ಏನಾದರೂ ಎಕ್ಸಾಮ್ ಚೆನ್ನಾಗಿ ಬರೆದು ಕೆಲಸ ತಗೊಂಡ್ರೆ ನನ್ನ ಮಗನೇ ಇವಳನ್ನ ತಲೆ ಮೇಲೆ ಕೂರಿಸ್ಕೊಂಡ್ಬಿಡ್ತಾನೆ. ಹೀಗೆ ಇಷ್ಟೆಲ್ಲ ಮಾಡ್ತಿದ್ದಾನೆ. ಇನ್ನೇನಾದರೂ ದುಡಿಯೋಕ್ಕೆ ಹೊರಟ್ರಂತೂ ನನ್ನನ್ನು ಮೂಲೆ ಗುಂಪು ಮಾಡಿಬಿಡ್ತಾರೆ. ಇರಲಿ, ಇವಳು ಅದು ಹೇಗೆ ಓದ್ಕೋತಾಳೋ, ಅದು ಹೇಗೆ ಎಕ್ಸಾಮ್ ಬರೀತಾಳೋ ನಾನು ನೋಡ್ತೇನೆ. ಸರಿ, ಕಾಯ್ತಾ ಇರ್ತೀನಿ. ಬೇಗ ಬನ್ನಿ. ನನಗ ಬುಕ್ ಸಿಗೋ. ಬುಕ್ಸ್ ತರೋರಿಗೋಸ್ಕರ ಕಾಯ್ತಿರ್ತೀನಿ. ಜಾಣೆ ನನ್ನ ಹೆಂಡತಿ. ಬೇಗ ಬರ್ತೀನಿ ಆಯ್ತಾ? ಸರಿ, ಬಾಯ್. ಎಲ್ಲಿಗೆ ಹೋಗ್ತಾ ಇದೀಯಾ? ಅತ್ತೆ, ಮನೆ ಕೆಲಸನೆಲ್ಲ ಮುಗಿಸಿದ್ದೀನಿ. ನೆಲ ಒರೆಸಿದ್ದೀನಿ, ಬಟ್ಟೆ ಒಗೆದು ಮೇಲೆ ಒಣಗಾಕಿದ್ದೀನಿ, ಅಡುಗೆ ಮನೇಲಿ ಪಾತ್ರೆ ತೊಳೆದಿದ್ದೀನಿ, ಅನ್ನ ಸಾರು ಕೂಡ ಮಧ್ಯಾಹ್ನಕ್ಕೆ ಮಾಡಿಟ್ಟಿದ್ದೀನಿ. ನನಗೆ ಸ್ವಲ್ಪ ಟೈಮ್ ಕೊಟ್ಟರೆ ಎಕ್ಸಾಮಿಗೆ ಓದ್ಕೊತೀನಿ ಅತ್ತೆ. ನೀನು ಓದ್ಕೋತೀಯೋ, ಎಕ್ಸಾಮಲ್ಲಿ ಫೇಲ್ ಆಗ್ತೀಯೋ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಮನೆ ಕೆಲಸ ಎಲ್ಲ ಮುಗ್ದಿದೆ ಅಂತ ನೀನು ಹೇಳೋದಲ್ಲ, ನಾನು ಹೇಳಬೇಕು. ಸರ್ಸು ಅಕ್ಕ, ಸ್ಟೋರ್ ರೂಮಲ್ಲಿ ಅಕ್ಕಿ ಮೂಟೆ ಇದೆ, ಎಳ್ಕೊಂಡ್ ಬಾ. ಅಕ್ಕಿ ಮೂಟೆನಾ? ಯಾಕಕ್ಕ? ಯಾಕೆ ಏನು ಅಂತ ಕೇಳ್ಬೇಡ, ಎಳ್ಕೊಂಡ್ ಬಾ. ಇಲ್ಲ ನಾನು ಹೋಗ್ಲಾ ತರಕ್ಕೆ? 25 kg ಅಕ್ಕಿ ಮೂಟೆನ ಇವತ್ತೇ ಭತ್ತ ಕಲ್ಲು ಇಲ್ದಂಗೆ ಆರಿಸ್ಬೇಕು. ಒಂದು ಕಲ್ಲು ಸಿಕ್ಕರೂ ನಿನ್ನ ಜನ್ಮ ಜಾಲಾಡ್ಸ್ಬಿಡ್ತೀನಿ. ಅತ್ತೆ, 25 kg ಅಕ್ಕಿ ಮೂಟೆ ಆರ್ಸೋಕ್ಕೆ 2-3 ದಿನ ಆದರೂ ಬೇಕಾಗತ್ತೆ. ಅಂಥದ್ರಲ್ಲಿ ಇವತ್ತೇ ಅಂದರೆ ಇಷ್ಟು ದಪ್ಪ ದಪ್ಪ ಪುಸ್ತಕ 2 ಗಂಟೆಲಿ ಓದ್ ಬಿಸಾಕ್ತೀಯಾ? 25 kg ಆರ್ಸಕ್ ಒಂದಿನ ಆಗಲ್ವೇನೆ? ಅತ್ತೆ, ದಯವಿಟ್ಟು ಹಾಗೆ ಹೇಳ್ಬೇಡಿ. ನನಗೊಂದೆರಡು ದಿನ ಟೈಮ್ ಕೊಡಿ. ಎಕ್ಸಾಮ್ ಮುಗಿಸಿ ಎಲ್ಲ ಕೆಲಸನೂ ಮಾಡ್ತೀನಿ. ನಿನ್ನ ಎಕ್ಸಾಮ್ ಮುಗಿಯೋವರೆಗೂ ನಾವು ಕಲ್ಲು ಮಣ್ಣು ತಿನ್ಕೊಂಡಿರ್ಬೇಕಾ?
ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ಹೇಳ್ಬಿಡು. ಮತ್ತ ಅವತ್ತೇನೋ ದೊಡ್ಡದಾಗ ಹೇಳ್ಬಿಟ್ಟೆ ಚೆನ್ನಾಗಿ ಓದ್ತೀನಿ, ಮನೆ ಕೆಲಸನೂ ನಿಭಾಯಿಸ್ತೀನಿ ಅಂತ. ನಿನ್ನಂತ ಸೊಸೆ ಸಿಕ್ಕಿದ್ದು ನನ್ನ ಕರ್ಮ. ಈಗ ನಿನಗೆ ಕೆಲಸ ಮಾಡಕ್ ಆಗ್ಲಿಲ್ಲ ಅಂದ್ರೆ ವಾಪಸ್ ನಿಮ್ಮ ಅಮ್ಮನ ಮನೆಗೆ ಹೋಗ್ಬಿಡು. ಅಲ್ಲಿ ಎಷ್ಟೊತ್ತಾದ್ರೂ ಓದ್ಕೊಂಡು ಕುತ್ಕೋ, ನಾನೇನು ಕೇಳಲ್ಲಮ್ಮ. ಅತ್ತೆ ದಯವಿಟ್ಟು ಹಾಗೆ ಹೇಳ್ಬೇಡಿ. ಈಗೇನು ಅಕ್ಕಿ ಆರಿಸ್ಬೇಕಲ್ವಾ, ಆರಿಸ್ತೀನಿ. ಹೋಗೆ, ನನಗೆ ಗೊತ್ತು. ಅಲ್ಲ, ನನ್ನ ಜಾಗಕ್ಕೆ ಬಂದು ನನ್ನೇ ಕಟ್ ಹಾಕ್ತಿದ್ದಾಳೆ ಈ ಶ್ರಾವಣಿ. ನಾನು ಮುಂದೆ ನಿಲ್ಲಕ್ಕೂ ಧೈರ್ಯನೇ ಇಲ್ದಿರೋರ್ನೆಲ್ಲ ನನ್ನ ಮೇಲೆ ಚೂ ಬಿಡ್ತಿದ್ದಾಳೆ. ಆ ವಂದನ ನನ್ನ ಮೇಲೆ ಕೈ ಮಾಡಕ್ ಬಂದ್ಲು. ಈ ಶ್ರಾವಣಿ ತುಂಬಾ ಹೆಚ್ಕೊಂಡ್ಬಿಟ್ಟಿದ್ದಾಳೆ. ಮಾಮ್ ಈಗೇನಾಯ್ತು ಗೊತ್ತಾ? ಪ್ಲೀಸ್ ಮ್ಯಾರಿ, ಪ್ಲೀಸ್ ನನ್ನನ್ನು ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ಬಿಟ್ಬಿಡು. ಮಾಮ್ ಸೀರಿಯಸ್ಲಿ ನೀನು ಈ ರೀತಿ ಹೇಳ್ತಾ ಇದೆಯಾ? ನಾನೇನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಬಂದರೆ ಅದೇನಾಯ್ತು ಗೊತ್ತಾ? ಶ್ರಾವಣಿ ನಾನು ಪ್ಲೀಸ್, ನನಗೆ ಕುತ್ತಿಗೆವರೆಗೂ ಬಂದಿದೆ, ಆದರೆ ನಿನಗೆ ಆ ಶ್ರಾವಣಿದೆ ಚಿಂತೆ. ಯಾಕೆ ಚಿಂತೆ ಮಾಡಬಾರ್ದಮ್ಮ? ನೀನು ಯಾವಾಗಲೂ ಬರೀ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ. ಆ ಶ್ರಾವಣಿ ನನ್ನ ಕೈಯಿಂದ ತಪ್ಪಿಸ್ಕೊಂಡವಳು. ಅವಳು ಇವಾಗ ನನ್ನ ಕೈ ವಶ ಮಾಡ್ಕೋಬೇಕೋ ಬೇಡವೋ? ಮ್ಯಾಡಿ, ವಾಟ್ಸ್ ರಾಂಗ್ ವಿತ್ ಯು? ಅವಳು ತಪ್ಪಿಸ್ಕೊಂಡಿರೋದಲ್ಲ ಮುಖ್ಯ, ನಾವು ಹೇಗಿದ್ರಿಂದ ತಪ್ಪಿಸ್ಕೊಳ್ಳೋದು ಅನ್ನೋದು ಇಂಪಾರ್ಟೆಂಟ್. ಈಗ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಕಮಾನ್ ಬಾ, ನೀನು ಯಾವಾಗಲೂ ಇದೇ ಮಾತಾಡ್ತಿರ್ತೀಯ. ಒಂದೇ ಒಂದ್ಸಲ ಯೋಚನೆ ಮಾಡು, ನೀನು ನನಗೋಸ್ಕರ ಏನಾದರೂ ಮಾಡಿದ್ಯಾ? ನನ್ನ ಮದುವೆ ನಿಂತೋಯ್ತು, ಆಗಲೂ ಇದೇ ಥರ ನೆಗ್ಲೆಕ್ಟ್ ಮಾಡಿದೆ. ಇವಾಗ ಶ್ರಾವಣಿ ಬಗ್ಗೆ ಏನು ಹೇಳೋಕ್ಕೆ ಅಂತ ಬರ್ತಾ ಇದ್ದೀನಿ, ಈಗಲೂ ನೆಗ್ಲೆಕ್ಟ್ ಮಾಡ್ತಿದ್ಯಾ? ಮಾಡಿ ಲಿಸನ್, ಅದು ಹಾಗಲ್ಲ. ನಾನು ಬದುಕಿರೋದೇ ನಿನಗೋಸ್ಕರ ಕಣೋ. ನೀನು ಈ ಮನೆ ಮಹಾರಾಜನಾಗಿ ಮೆರಿಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಿರೋದು. ನಾನು ನಡೆಯೋ ದಾರಿ ಯಾವುದೇ ಇರ್ಬೋದು, ಆದರೆ ಗುರಿ ತಲುಪೋದು ನಿನಗೋಸ್ಕರ. ಅದನ್ನ ಅರ್ಥ ಮಾಡ್ಕೊ ಮಾಡಿ. ಮಾಮ್, ಇಂಥ ಸುಳ್ಳುಗಳೆಲ್ಲ ಹೇಳ್ಬೇಡ. ನೀನು ಈ ರೀತಿಯೆಲ್ಲ ಮಾತಾಡೋದು ಬಿಟ್ಟು ನನ್ನ ಮದುವೆ ಟೈಮಲ್ಲಿ ನೀನು ನನ್ನ ಬಗ್ಗೆ ಒಂದೇ ಒಂದು ಚೂರು ಗಮನ ಕೊಟ್ಟಿದ್ರೆ ಶ್ರಾವಣಿ ಇವತ್ತು ನನ್ನ ಕಾಲಡಿ ಇರ್ತಾ ಇದ್ಲು. ಆದರೆ ನೀನೇನು ಮಾಡಿ, ಯಾರ್ದೋ ಕಾಲು ಬರ್ತಿದೆ, ಏನೋ ಆಗ್ತಿದೆ ಅಂತ ಅಲ್ಲೆಲ್ಲ ಮುಳುಗೋಗಿದ್ದೆ. ಇವಾಗ ಏನಾಯ್ತು ನೋಡು, ಆ ಶ್ರಾವಣಿ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಆ ಸುಬ್ಬುಯಿಂದ ಓಡೋದ್ಲು. ಈಗ ನೋಡು, ಆ ಶ್ರಾವಣಿ ನನ್ನ ಕಣ್ಣು ಮುಂದೆನೇ ಆ ಸುಬ್ಬು ಜೊತೆ ಕ್ಲೋಸ್ ಆಗಿರ್ತಾರೆ ನಡ್ಕೋತಾಳೆ. ಅದಕ್ಕೆ ನಾನು ಮಾಡಿ ಈಗ ಸದ್ಯಕ್ಕೆ ಸಮಸ್ಯೆನೇ ಬೇರೆ ಇದೆ. ಪ್ಲೀಸ್ ಮಾಡಿ, ಇಂಥ ಸಿಲ್ಲಿ ವಿಷಯಕ್ಕೆಲ್ಲ ನನ್ನ ಹತ್ರ ಬರಬೇಡ. ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ದ್ಯಾಟ್. ಸಿಲ್ಲಿ ವಿಷಯ, ನನ್ನ ಫೀಲಿಂಗ್ಸು ನನಗೆ ಸಿಲ್ಲಿ ಆಗೋಯ್ತಾ? ಹೋಗಿ ನಿನ್ನ ಹತ್ರ ಹೇಳಕ್ಕೆ ಬಂದಲ್ಲ, ನಂದೇ ತಪ್ಪು. ಸರಿ ಆಯಿತು ಬಿಡು. ಇನ್ನು ಮುಂದೆ ನನಗೇನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು. ನಾನು ಹಾಗೆ ಮಾಡೋದು. ನನ್ನನ್ನು ಯಾರೂ ತಡಿಯೋಕ್ಕಾಗಲ್ಲ. ಇನ್ನು ಮುಂದೆ ನಿನಗೆ ಹೇಳೋದಾಗಲಿ, ನಿನ್ನ ಪರ್ಮಿಷನ್ ತೊಗೊಳೋದಾಗಲಿ ನಾನು ಯಾವುದೂ ಮಾಡಲ್ಲ. ನನಗೇನು ಅನಿಸ್ತೋ ಅದನ್ನೇ ಮಾಡ್ತೀನಿ. ನೋಡ್ತೀನಿ. ಅಲ್ಲ, ಮಾಡಿ ಪ್ಲೀಸ್ ಲಿಸನ್ ಟು ಮೀ. ಅಯ್ಯೋ, ಯಾಕೆ ಇವ್ನು ಈಗ ಆಡ್ತಿದ್ದಾನೆ? ಅಲ್ಲ, ನನ್ನ ಮಾತು ಯಾಕೆ ಇವ್ನಿಗೆ ಅರ್ಥನೇ ಆಗ್ತಿಲ್ಲ? ನಾನು ಎಲ್ಲ ಮಾಡ್ತಿರೋದು ಇವನಿಗೋಸ್ಕರ. ನನ್ನ ಜೀವನನೇ ಇವನಿಗೋಸ್ಕರ. ನಾನು ಪಡ್ತಿರೋ ಕಷ್ಟ ಒಂದೊಂದು ಇವನಿಗೋಸ್ಕರ. ಆದ್ರೆ ಇದ್ಯಾವುದು ಇವನಿಗೆ ಅರ್ಥನೇ ಆಗ್ತಿಲ್ಲ. ಸರಿ, ಈಗ ನಾನು ಸಮಾಧಾನ ಮಾಡ್ಕೋಬೇಕು. ಇವನ್ ವಿಷಯ ಆಮೇಲೆ ಡೀಲ್ ಮಾಡಿದ್ರಾಯ್ತು. ಮೊದಲು ಈ ವಿಜಯಾಂಬಿಕಾ ಏನು ಅಂತ ಶ್ರಾವಣಿಗೆ ತೋರಿಸ್ಬೇಕು. ಬೆಂಕಿ ಜೊತೆ ಕಾದಾಡಬೇಕು ಅಂತ ಬಂದಿದ್ದಾಳೆ. ಸುಟ್ಟು ಬೂದಿ ಆಗ್ತಾಳೆ ಅಂತ ಅವಳಿಗೆ ಅರ್ಥ ಮಾಡಿಸ್ಬೇಕು. ಮಾಡ್ತೇನೆ. ಅಣ್ಣ, ಈ ಪ್ರಾಜೆಕ್ಟ್ ಬಗ್ಗೆ ಪ್ರೆಸ್ನವ್ರು ಆಗಾಗ ಪ್ರಶ್ನೆ ಕೇಳ್ತಿರ್ತಾರೆ. ಕೇಳಲಿ ಬಿಡು ಸುರೇಂದ್ರ, ಅವ್ರು ಪ್ರಶ್ನೆ ಕೇಳ್ತಾರೆ, ನಾವು ಉತ್ತರ ಕೊಡಬೇಕು ಅಂತ ನಾವು ಕೆಲಸ ಮಾಡಬಾರ್ದು. ನಾವು ಮಾಡೋ ಕೆಲಸ ನಮ್ಮ ಮನಸ್ಸಿಗೆ ತೃಪ್ತಿ ಕೊಡಬೇಕು. ಪ್ರಾಜೆಕ್ಟ್ ಚೆನ್ನಾಗೇ ನಡೀತಾ ಇದೆ, ನೀವೆಲ್ಲರೂ ಕಾನ್ಫಿಡೆಂಟಾಗಿ ಕೆಲಸ ಮಾಡಿ. ಯಜಮಾನ್ರೆ, ಕಾಫಿ. ನೀವು ಇದೆಲ್ಲ ಯಾಕೆ ಮಾಡಕ್ಕೆ ಹೋಗ್ತೀರಾ? ನೀವು ಈ ಮನೆ ಅತಿಥಿಗಳು ಪದ್ಮನಾಭ ಅವರೇ. ಪರವಾಗಿಲ್ಲ ಯಜಮಾನ್ರೆ, ಯಾವುದೋ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ರಿ, ಅದಕ್ಕೆ ಕಾಫಿ ತಂದ್ಕೊಡೋಣ ಅಂತ ಬಂದೆ. ಪದ್ಮನಾಭ ಅವರೇ, ನಾವು ನೀವು ಎಷ್ಟೊಂದು ಹತ್ತಿರ ಆಗಿದ್ದೀವಿ. ಅದು ಅಲ್ಲದೆ ಸಾಲಿಗ್ರಾಮದ ವಂಶಕ್ಕೆ ನೀವೀಗ ಬೀಗರು. ನೀವಿಂಥ ಕೆಲಸ ಮಾಡ್ಬೋದಾ? ಅಯ್ಯೋ, ಅಷ್ಟೊಂದು ದೊಡ್ಡ ಮಾತುಗಳನ್ನ ನನ್ನ ಹೆಗಲ ಮೇಲೆ ಹೊರಿಸ್ಬೇಡಿ. ನಾನು ಯಾವತ್ತಿದ್ದರೂ ದೊಡ್ಡ ಮನೆ ಕಟ್ಟಾಳು. ಹಾಳು ಅಂದಮೇಲೆ ನಾನು ಯಾವತ್ತೂ ಹಾಳಾಗಿರೋಕ್ಕೆ ಇಷ್ಟಪಡ್ತೀನಿ. ದೊಡ್ಡ ಮನೆಯಲ್ಲಿ ಆಳು ಅರಸು ಅನ್ನೋ ಭೇದ ಭಾವನೆ ಇರಲಿಲ್ಲ. ದೊಡ್ಡ ಯಜಮಾನರು ನಮ್ಮಿಬ್ಬರನ್ನ ಹಾಕಿ ಸಾಕಲೇ ಇಲ್ಲ.
ಮನೆ ಮಕ್ಕಳಾಗಿ ಬೆಳೆದ್ವಿ ಅಂದಮೇಲೆ ಈ ಕೆಲಸ ಎಲ್ಲ ನೀವು ಯಾಕೆ ಮಾಡ್ತೀರಿ? ಯಜಮಾನ್ರೆ, ಮನೆ ಮಕ್ಕಳು ಅಂದಮೇಲೆ ಮನೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನು? ಮಾತಿನಲ್ಲಿ ನಿಮ್ಮ ಜೊತೆ ಗೆಲ್ಲೋರೇ ಇಲ್ಲ ಬಿಡಿ. ಹೌದೌದು, ನಮ್ಮ ಅನಂತ ಶಯನ ಅಂದರೆ ಪದ್ಮನಾಭ ಆಡೋದು ಮಾತು ಕಡಿಮೆ, ಆದರೆ ಆ ಆಡೋ ಮಾತಲ್ಲಿ ತೂಕ ಸಕ್ಕರೆ ಪಾಕ. ಯಜಮಾನ್ರೆ, ಸಾಹೇಬ್ರೆ, ನಿಮ್ಮ ಹತ್ರ ಒಂಚೂರು ಮಾತಾಡಬೇಕಿತ್ತು. ನನ್ನ ಹತ್ರ ನೀವು ಮಾತಾಡಬೇಕಿತ್ತ? ಏನು ವಿಷಯ ಹೇಳಿ? ಅದು ಅದು ಏನಿಲ್ಲ ಬಿಡಿ, ಇನ್ನೊಂದ್ಸರಿ ಹೇಳ್ತೀನಿ. ಕಾಂತಮ್ಮನವ್ರೆ, ಅದೇನೋ ಮಾತಾಡಬೇಕು ಅಂತ ಬಂದ್ರಿ, ಆಮೇಲೆ ಅಂತ ಹೇಳ್ತೀರಾ? ಈಗಲೇ ಮಾತಾಡಿ, ಏನಿದ್ರು? ಸುರೇಂದ್ರ ಅಣ್ಣ ಮಾತಾಡ್ಬಿಡು ಅಂತ ಹೇಳ್ತೀರಾ? ಸರಿ, ಹಾಗಾದ್ರೆ ಹೇಳೇ ಬಿಡ್ತೀನಿ. ನೋಡಿ ಸಾಹೇಬ್ರೆ, ನನ್ನ ಮಗನೂ ಇಲ್ಲೇ ಕೆಲಸ ಮಾಡ್ತಾ ಇದ್ದಾನೆ, ನಮ್ಮ ಕಾರ್ತಿಕೇಯನೂ ಇಲ್ಲೇ ಕೆಲಸ ಮಾಡ್ತಾ ಇದ್ದಾನೆ, ನನಗೂ ಇಲ್ಲೇ ಒಂದು ಕೆಲಸ ಕೊಟ್ಬಿಡಿ. ನೋಡಿ, ನನಗೆ ಇನ್ನೂ 60 ವರ್ಷ ಆಗಿಲ್ಲ. ಈ ಹೂಗಿವು ಮುಡ್ಕೊಂಡು 60 ವರ್ಷದ ಥರ ಕಾಣಿಸ್ತಾ ಇರ್ಬೋದು ಅಷ್ಟೇ. ನನಗಿನ್ನೂ 48, ಅಂದರೆ ಇನ್ನೂ 12 ವರ್ಷ ಸರ್ವಿಸ್ ಮಾಡ್ಬೋದು. ನಿಮ್ಮ ಆಫೀಸಲ್ಲಿ ನಿಮ್ಮ ಕೈ ಕೆಳಗೆ ಏನಾದರೂ ಒಂದು ಕೆಲಸ ಕೊಟ್ಟರೆ ಮಾಡ್ಕೊಂಡಿದ್ದು ಬಿಡ್ತೀನಿ. ಅಂತಮ್ನವ್ರೆ, ನೀವ್ಯಾಕೆ ಕೆಲಸ ಮಾಡಬೇಕು? ನಿಮ್ಮ ಮಗ ಕೆಲಸ ಮಾಡ್ತಾ ಇದ್ದಾನಲ್ಲ, ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಬಿಡಿ. ಅಲ್ಲ ಪದ್ಮನಾಭ ಅವರೇ? ಹೌದೌದು ಯಜಮಾನ್ರೆ, ಕಾಂತಮ್ಮನವ್ರು ಯಾವಾಗಲೂ ತಮಾಷೆಗೆ ಮಾತಾಡ್ತಿರ್ತಾರೆ. ಅವ್ರದ್ದು ತಮಾಷೆ ಸ್ವಭಾವ. ಕಾಂತಮ್ಮನವರೇ, ನಿಮ್ಮ ತಮಾಷೆ ಸಾಕು, ಹೊರಡಿ, ಎಲ್ಲಿಂದ ಹೊರಡಿ. ಅಯ್ಯಯ್ಯೋ, ಅನಂತ ಶಯನ, ಪದ್ಮನಾಭ, ಅದಕ್ಕೆ ನನಗೆ ಈ ಕಾಮಿಡಿಯನ್ನಾಗೋದಕ್ಕೆ ಇಷ್ಟ ಇಲ್ಲ. ಏಕೆಂದರೆ ನಾನು ಏನಾದರೂ ಹೇಳಿದರೆ ಅಯ್ಯೋ ತಮಾಷೆ ಮಾಡ್ತಿದ್ದಾರೆ ಅಂದ್ಬಿಟ್ಟು ನಕ್ಕು ಸುಮ್ಮನಾಗ್ಬಿಡ್ತಾರೆ, ಅವಾರ್ಡು ಕೊಡೋದಿಲ್ಲ. ನೋಡಿ, ನಾನು ಸ್ವಾಭಿಮಾನದ ಹೆಣ್ಣು. ಸ್ವಾಭಿಮಾನದ ಹೆಣ್ಣಾಗಿ ನನ್ನ ಅನ್ನನ ನಾನೇ ದುಡ್ಕೊಂಡು ತಿನ್ನಬೇಕು ಅಂತ ಆಸೆ. ನೀವು ಈ ನಾರಿ ಸಬಲೀಕರಣ ಅಂತೆಲ್ಲ ಕೇಳ್ತೀರಲ್ವ ಸಾಹೇಬ್ರೆ, ಅದೇ ಥರ ನಂದು ಬಲಿ ಅಲ್ಲ, ಸಬಲೀಕರಣಳಾಗಿ ಬದುಕಬೇಕು ಅನ್ನೋ ಆಸೆ. ಈಗ ಗೌರ್ಮೆಂಟಲ್ಲಿ ಹೆಣ್ಮಕ್ಳಿಗೆ ಅಂತ ಎಷ್ಟೆಷ್ಟೋ ಈ ಸ್ಕೀಮ್ ಮಾಡಿದಾರಲ್ಲ, ಈ ಸ್ಕೀಮ್ನಲ್ಲಿ ನನಗೂ ಒಂದು ಕೆಲಸ ಕೊಡಿಸ್ಬಿಡಿ. ದಾಸನೋ ಏನೋ ಬಂದು ಹೋಗೋರಿಗೆ ಕಾಫಿ ಟೀನೋ ಕೊಟ್ಕೊಂಡು, ನಿಮ್ಮ ಆಫೀಸ್ ಇದೆಯಲ್ಲ ಅಲ್ಲಿ ಫೈಲ್ಗಳನ್ನ ಎತ್ತಿಡ್ತೀನಿ, ಬಂದರು ಹೋದರಿಗೆ ಕಾಫಿ ಟೀ ಎಲ್ಲ ಮಾಡಿ ಕೊಡ್ತಿರ್ತೀನಿ, ಕುಶಲೋಪರಿ ವಿಚಾರಿಸ್ತೀನಿ. ನೋಡಿ, ನಾನು ಅನ್ಎಜುಕೇಟೆಡ್ ಅಲ್ಲ, ಇಷ್ಟೋ ಅಷ್ಟೋ ಗೊತ್ತು, ABCD ಗೊತ್ತು, ಈ ಗೊತ್ತು. ಆ ಎಜುಕೇಷನ್ ತಕ್ಕಂಗೆ ಒಂದು ಕೆಲಸ ಕೊಡಿ ಸರ್. ಪದ್ಮನಾಭ ಅವರೇ, ನೀವು ಹೇಳಿದಾಗೆ ನಿಮ್ಮ ಬೀಗರು ತುಂಬಾ ಚೆನ್ನಾಗಿ ತಮಾಷೆ ಮಾಡ್ತಾರೆ. ನೋಡಿ ನೋಡಿ, ಮತ್ತೆ ತಮಾಷೆ ಅಂತೀರಾ? ಹೌದಣ್ಣ, ನನಗೂ ಹಾಗೆ ಅನಿಸ್ತಿದೆ. ಕಾಂತಮ್ಮನವರು ಈ ಸೀರಿಯಲಲ್ಲೋ ಸಿನಿಮಾದಲ್ಲೋ ಆಕ್ಟ್ ಮಾಡ್ಬೋದು. ಕಾಂತಮ್ಮನವರೇ, ನಮ್ಮ ಸ್ನೇಹಿತರು ಒಬ್ರು ಆದರ್ಶ್ ಹೆಗಡೆ ಅಂತ ಡೈರೆಕ್ಟರ್ ಇದ್ದಾರೆ. ಅಯ್ಯೋ, ನಾನು ಅವ್ರ ದೊಡ್ಡ ಫ್ಯಾನ್. ಸುರೇಂದ್ರಣ್ಣ, ಹೇಳಿ ಸುರೇಂದ್ರಣ್ಣ, 2 ಸರಿ ಆಡಿಷನ್ ಕೊಟ್ಟಿದ್ದೆ, ರಿಜೆಕ್ಟ್ ಆಗ್ಬಿಟ್ಟೆ. ಅವ್ರಿಗೆ ಹೇಳ್ತೀನಿ, ನಿಮ್ಗೆ ಯಾವ್ದಾದ್ರು ಒಂದು ಸೀರಿಯಲಲ್ಲಿ ಚಾನ್ಸ್ ಕೊಡ್ತಾರೆ. ಮೋಸ್ಟ್ಲಿ ನೀವು ಅವಾರ್ಡ್ ಹೊಡೆದ್ರು ಹೊಡಿಬೋದು. ಹಂಗಂತೀರಾ? ಅವ್ರ ನಂಬರ್ ಕೊಡಿ, ಅವ್ರ ನಂಬರ್ ಕೊಡಿ. ಅಣ್ಣ, ಟೈಮ್ ಆಯ್ತು, ಹೊರಡೋಣ. ಪದ್ಮನಾಭ ಅವರೇ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಆಯ್ತಾಯ್ತು ಸಾಹೇಬ್ರೆ, ನೀವು ದಾರಿಲಿ ಹೋಗ್ಬೇಕಾದ್ರೆ ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಸುರೇಂದ್ರಣ್ಣ, ಆದರ್ಶ ಸರ್ ನಂಬರ್ ಕೊಡಿ. ಸುರೇಂದ್ರಣ್ಣ, ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಸಿ ಹೆಣ್ಣು, ಗುಲಾಮಳಿವಳಲ್ಲ, ಸಲಾಮೋಡಿ ಎಲ್ಲ ಹೋಗ್ರಿ. ಕಾಂತಮ್ಮನವರೇ, ಕಾಗೆ ಕೋಗಿಲೆ ಆಗಕ್ಕೆ ಸಾಧ್ಯನಾ? ಕಾಫಿ ಯಾರ್ದಾದ್ರೇನು, ದೇಬ್ಕೊಳ್ಳೋದಷ್ಟೇ ಈ ಕಾಂತಮ್ಮಂಗೆ ಗೊತ್ತು.
ಏನೇ ಮಾಡ್ತಾ ಇದ್ಯಾ? ಕೆಲಸ ಮಾಡೋ ರೀತಿನ ಇದು? ಪುಸ್ತಕ ಓದ್ಕೊಂಡು ಅಕ್ಕಿ ಆರಿಸಿದ್ರೆ ಕಲ್ಲು ಕಾಣುತ್ತಾ? ನನಗ್ ಗೊತ್ತು ಕಣೆ, ನೀನ್ ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಕ್ಕಿಲ್ ಕಲ್ಲು ಹಾಗೆ ಇದ್ದು ನಾನು ತಿನ್ಬೇಕಾದ್ರೆ ನನ್ನ ಹಲ್ಲಿಗೆ ಸಿಕ್ಕಾಕೊಂಡು ಹಲ್ಲು ಮುರಿದೋಗ್ಲಿ ಅಂತ ಅಲ್ವಾ? ಅಯ್ಯೋ ಅತ್ತೆ, ಹಾಗೆಲ್ಲ ಏನೂ ಇಲ್ಲ. ಬುಕ್ ಮಡ್ಚಿರ್ತೀನಿ, ಅಕ್ಕಿ ಆರಿಸ್ತೀನಿ. ಇನ್ನೂ ಅಕ್ಕಿ ಎಲ್ಲ ಹಾಗೆ ಇದೆಯಲ್ಲೇ, ಇನ್ ಯಾವಾಗ ನಿನ್ ಕಲ್ಲನ್ನು ಆರಿಸೋದು? ಅಯ್ಯೋ ದೇವ್ರೆ, ನಿನ್ನ ಬೈದು ಸುಸ್ತಾಗೋಯ್ತು ಕಣೆ ನನಗೆ. ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಬರ್ತೀನಿ, ಮತ್ತೆ ಬಂದು ನೋಡೋ ಅಷ್ಟರಲ್ಲಿ ಮುಕ್ಕಾಲ್ ಮೂಟೆ ಖಾಲಿ ಆಗಿರ್ಬೇಕು. ಏನಾದ್ರೂ ಹಾಗೆ ಇತ್ತು ಅಂದ್ರೆ ನಿನ್ನ ಮನೆಯಿಂದ ಆಚೆ ಕಳಿಸ್ತೀನಿ. ಇವಳನ್ ಬಿಟ್ಟು ಯಾರೂ ಸಿಗ್ಲಿಲ್ವಾ ನನ್ನ ಮಗನ್ಗೆ? ಅಯ್ಯಯ್ಯೋ, ನಿನ್ನನ್ನು ನೋಡಿದ್ರೆ ಪಾಪ ಅನ್ಸುತ್ತೆ ಕಣಮ್ಮ. ಓದೋ ಮಕ್ಕಳಿಗೆ ಇಷ್ಟೊಂದೆಲ್ಲ ತೊಂದರೆ ಕೊಡೋದು ಪಾಪ ಕಣಮ್ಮ. ನಮ್ಮ ಅಕ್ಕ ಅದು ಯಾವ ಕರ್ಮಕ್ಕೆ ಹಂಗೆ ಆಡ್ತಿದ್ದಾಳೋ ಗೊತ್ತಿಲ್ಲ. ಹಾಗೆಲ್ಲ ಹೇಳಬೇಡಿ ಚಿಕ್ಕತ್ತೆ. ಹೇಗಿದ್ರು ಅಕ್ಕಿ ಆರಿಸ್ಲೇಬೇಕಿತ್ತಲ್ಲ, ಅದನ್ನು ನನಗೆ ಹೇಳಿದ್ದಾರೆ ಅಷ್ಟೇ. ಇಷ್ಟೊಂದು ಒಳ್ಳೆತನ ಒಳ್ಳೇದಲ್ಲ ಕಣಮ್ಮ. ನೋಡು, ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನು ಓದ್ಕೊ. ನೀನು ಇಷ್ಟೊಂದು ಕಷ್ಟಪಡ್ತಿರೋದನ್ನ ಆ ಶ್ರಾವಣಿ ಏನಾದರೂ ನೋಡಿದ್ರೆ ಎಷ್ಟು ನೊಂದ್ಕೊತಾರೆ ಗೊತ್ತಾ? ನಿನ್ಗೆ ನಾನು ಸಹಾಯ ಮಾಡ್ತೀನಮ್ಮ. ನೀನು ಚೆನ್ನಾಗಿ ಓದಿ ದೊಡ್ಡ ಕೆಲಸಕ್ಕೆ ಸೇರಬೇಕು, ಅದು ನನ್ನ ಆಸೆ. ಬೇಡ ಚಿಕ್ಕತ್ತೆ, ಅತ್ತೆ ಹೇಳಿರೋ ಕೆಲಸನ ನಾನೇ ಮಾಡ್ತೀನಿ. ಅತ್ತೆಗೇನಾದರೂ ಗೊತ್ತಾದರೆ? ಅಯ್ಯೋ, ಅವಳಿಗೇನು ಗೊತ್ತಾಗುತ್ತಮ್ಮ? ಏನೂ ಗೊತ್ತಾಗಲ್ಲ. ಅವಳು ಒಂದ್ಸಲಿ ಮಲ್ಕೊಂಡ್ರೆ ಜಪ್ಪಯ್ಯ ಅಂದರೂ ಎದ್ದಾಳಲ್ಲ. ನೀನು ಕೊಡು, ನೀನು ಬಾ ಈ ಕಡೆ. ಅತ್ತೆ, ನೀನು ಈ ಕಡೆ ಬಾ, ನಾನು ಆರಿಸ್ತೀನಿ. ಎದ್ದಳ ಮೇಲೆ ಕೂತ್ಕೋ. ನೀನು ಚೆನ್ನಾಗಿ ಓದ್ಕೊ, ಆಯ್ತಾ? ಎಸ್ ಎಸ್, ನಾನೇ ಗೆದ್ದೆ. ಹೇಳ್ದೆ ತಾನೆ, ನನ್ನ ಮುಂದೆ ಗೆಲ್ಲೋದು ಸುಲಭ ಅಲ್ಲ. ಅಷ್ಟು ಈಸಿಯಾಗಿ ಯಾರನ್ನೂ ಗೆಲ್ಲೋದಕ್ಕೂ ಬಿಡಲ್ಲ. ಈ ಮದನ್ ಆ ಕಡೆ ಕಿಳ್ದಿಯಾನೆ ಅಂದರೆ ಸೋಲೋ ಮಾತೇ ಇಲ್ಲ. ಐನೋ ನೀನೇನು ಅಂತ ನನಗೆ ಗೊತ್ತಿಲ್ವಾ? ಆಟ ಆಗಲಿ ಹಠ ಆಗಲಿ ಹಿಡಿದ್ರೆ ಗೆಲ್ಲೋರ್ಗೂ ಬಿಡಲ್ಲ ನೀನು. ಸರಿ ಬಾ, ಮಜಾ ಬರ್ತಿದೆ. ಇನ್ನೊಂದು ಮ್ಯಾಚ್ ಆಡೋಣ. ಇನ್ನೊಂದು ಮ್ಯಾಚಾ? ಸಾಕಾಗಿದೆ. ಹೇಗೋ ಸೋಲ್ತೀನಿ ಅಂತ ಗೊತ್ತಿದ್ದೂ ಆಡೋಕೆ ಬೋರ್ ಆಗುತ್ತೆ. ನಾನು ನೋಡ್ತೀನಪ್ಪ, ಲೇಟ್ ಆಯಿತು. ನೀನು ಬರಲ್ವಾ? ಇಲ್ಲ ಕಣ, ನಾನು ಸ್ವಲ್ಪ ಹೊತ್ತು ಇದ್ದು ಬರ್ತೀನಿ. ಆಡೋ ಮೂಡಲ್ಲಿರ್ಬೇಕಾದ್ರೆ ಓಡೋಗೋನಲ್ಲ ಈ ಮದನ್. ಆಡೋ ಮೂಡ ಏನಿವತ್ತು ಫುಲ್ ಜೋಶಲ್ಲಿದೆಯಾ? ಹೌದು ಕಣ, ಫುಲ್ಲು ಜೋಶಲ್ಲಿದ್ದೀನಿ. ಎಲ್ಲ ನನ್ನ ಕೈಯಲ್ಲಿದೆ ಅನ್ನೋ ಫೀಲಲ್ಲಿದ್ದೀನಿ. ಅಲ್ಲ, ಸ್ವರ್ಗ ನನ್ನ ಕೈ ತುದಿಯಲ್ಲಿದೆ ಅನ್ನೋ ಫೀಲಲ್ಲಿದ್ದೀನಿ. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ, ನೀನು ಹೊರಡು. ಓಕೆ ಡ್ಯೂಡ್, ಬಾಯ್, ಟೇಕ್ ಕೇರ್. ಇಲ್ಲ, ನಾನು ವರನ್ ಮೇಲೆ ಅನುಕಂಪ ತೋರಿಸ್ಬಾರ್ದು. ವರಲಕ್ಷ್ಮಿ ಈ ಮನೆಯಲ್ಲಿ ಕಷ್ಟಪಟ್ರೇನೆ ಅಲ್ಲಿ ಶ್ರಾವಣಿಗೆ ತಟ್ಟೋದು. ವಿಜಯ ಮೇಡಮ್ ಹೇಳ್ದಾಗೆ ನಾನು ಕೇಳಬೇಕು. ಹಾಗೆ ಕೇಳಿದ್ರೆ ಸುಬ್ಬು ನನಗೆ ಸಿಗ್ತಾನೆ, ಇಲ್ಲ ಅಂದರೆ ಕಷ್ಟ ಆಗೋಗುತ್ತೆ. ಈಗ ನಾನು ಏನು ಮಾಡಲಿ? ಇವಳು ಇಷ್ಟು ನೆಮ್ಮದಿಯಾಗಿ ಓದ್ಕೊಳಕ್ಕೆ ನಾನು ಬಿಡಲ್ಲ. ತುಂಬ ಥ್ಯಾಂಕ್ಸ್ ಚಿಕ್ಕತ್ತೆ. ನಾಡಿದ್ದೇ ಎಕ್ಸಾಮ್ ಇದೆ, ನೀವು ಮಾಡ್ತಿರೋದು ತುಂಬ ದೊಡ್ಡ ಸಹಾಯ. ಹಾಗೆಲ್ಲ ಯಾಕೆ ಹೇಳ್ತೀಯಾ? ನೋಡು, ನಾನು ಈ ಥರ ನಿನಗೆ ಸಹಾಯ ಮಾಡ್ತಿರೋದನ್ನ ನೀನು ಆ ಶ್ರಾವಣಿ ಹತ್ರ ಹೇಳ್ಕೊಳಕ್ಕೆ ಹೋಗ್ಬೇಡಮ್ಮ. ಯಾಕೆ ಅಂದರೆ ಸಹಾಯ ಮಾಡೋದನ್ನ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಅನಿಸುತ್ತೆ. ಹಾಗೆಲ್ಲ ಏನಿಲ್ಲ ಚಿಕ್ಕತ್ತೆ, ನಿಮ್ದು ಎಷ್ಟು ದೊಡ್ಡ ಗುಣ ಅಂತ ಹೇಳ್ದೇ ಇರೋಕ್ಕಾಗತ್ತಾ? ಹಾಗಂತೀಯ? ಸರಿ, ಹಾಗಾದ್ರೆ ಆ ಶ್ರಾವಣಿನೂ ಅಷ್ಟೇ ಅಮ್ಮ, ಎಷ್ಟು ಒಳ್ಳೆ ಹುಡುಗಿ ಗೊತ್ತಾ? ನಿನ್ನಂಥ ಮುದ್ದು ಸೊಸೆನ ನಮ್ಮ ಮನೆ ಕೊಟ್ಲು ನೋಡು. ದೇವರವಳನ್ನ ಚೆನ್ನಾಗಿಟ್ಟಿರ್ಲಿ. ಸರಿ, ನೀನು ಮೊದಲು ಓದ್ಕೊಮ್ಮ. ಮಾತಾಡ್ತಾ ಇದ್ರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ. ಓದ್ಕೋ.
ಶ್ರಾವಣಿ, ನನ್ನ ಲೈಫಲ್ಲಿ ಆಟ ಆಡ್ಬಿಟ್ಟೆ ಅಲ್ವಾ? ಈಗ ನೋಡ್ತಾ ಇರು, ಈ ಮದನ್ ನಿನ್ನ ಲೈಫಲ್ಲಿ ಹೇಗೆ ಆಟ ಆಡ್ತಾನೆ ಅಂತ. ಈ ಮದನ್ ಆಟದಲ್ಲಿ ನೀನು ಸೋಲ್ಬೇಕು. ಬರೀ ಸೋಲೋದಲ್ಲ, ಜೀವನ ಪೂರ್ತಿ ನನ್ನ ನೆನೆಸ್ಕೊಂಡು 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 ಕೊರಗಬೇಕು. ಹಂಗೆ ಮಾಡ್ತೀನಿ, ಅಂತ ಆಟ ಆಡ್ತೀನಿ. ಶ್ರಾವಣಿ ಶ್ರಾವಣಿ ಶ್ರಾವಣಿ, ನೋಡ್ತಾ ಇರು, ನಿನ್ನ ಲೈಫಲ್ಲಿ ನಿನ್ನ ಬುಗ್ರಿ ಬುಗ್ರಿ ಆಡಿಸ್ದಂಗೆ ಆಡಿಸ್ತೀನಿ. ಚಾಟಿ ನನ್ನ ಕೈಯಲ್ಲಿರುವಾಗ ಆಟ ಆಡ್ಸಕ್ ನೀನೇ ಅವನು. ಇನ್ಮೇಲೆ ಆಟನೂ ನಂದೆ, ಏಟೂ ನಂದೆ. ಯಾರೋ ಯಾರೋ ನೀನು? ಏಯ್, ಇಂಥ ಆಟಗಳೆಲ್ಲ ನನ್ನ ಹತ್ರ ಇಟ್ಕೋಬೇಡ.